ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಪಿರಿಯಾಪಟ್ಟಣ ತಾಲೂಕಿನ ನೀಲವಾಡಿ ಗ್ರಾಮದಲ್ಲಿ ಅಕ್ರಮವಾಗಿ ಸಾಗುವಳಿ ಮಂಜೂರು ಮಾಡಿಸಿಕೊಂಡಿರುವವನ್ನು ರದ್ದುಪಡಿಸುವ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ವರೇಶ್, ರೈತ ಮುಖಂಡ ರಮೇಶ್ ಹಾಗೂ ಅಕ್ಕಪಕ್ಕ ಜಮೀನು ಮಾಲೀಕರು ಸೋಮಶೇಖರಯ್ಯ, CS ಗಣೇಶಾಚಾರಿ, ವೀರಭದ್ರ, ಸೇಟಿ, ಭಾಗ್ಯಮ್ಮ, ಮಾದೇವಮ್ಮ, ನಾಗಮ್ಮ, ನವೀನ್, ರಾಮಚಂದ್ರ, ಉಮಾವತಿ ಹಾಗೂ ಗ್ರಾಮಸ್ಥರು ದೂರು ನೀಡಿದ್ದಾರೆ. ವರದಿ ಮಸೀಂ ಶರೀಫ್, ಪಿರಿಯಾಪಟ್ಟಣ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನಮ್ಮ ಅಕ್ಕ ಸ್ವಲ್ಪ ದಡ್ಡಿ, ಮತ್ತು ನಮ್ಮ ಅಕ್ಕನ ಮಗಳು ದಡ್ಡಿ ಸರ್, ಏನು ಅದು ಗೊತ್ತಾಗೋದಿಲ್ಲ. ಮತ್ತು ನಾವುಗಳೇ ಜಾಸ್ತಿ, ಏನು ಗಂಡಸರು ಯಾರೂ ಇಲ್ಲ ಮನೇಲಿ. ಮತ್ತು ಅವತ್ತು ಒಂದು 7 ಗಂಟೆ ಆಗಿತ್ತು. ಯಾರೋ ಒಂದು 5-6 ಜನ ಬಂದರು. ಮತ್ತು ನಮಗೆ ಸ್ವಲ್ಪ ಜಾಗ ಮಾಡಿಕೊಡಿ, ನಿಮಗೆ ಹಂಗೆ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಗೆ ಏನೇನೋ ಎದುರಿಸ್ರು ಸಹ. ಮತ್ತು ಸೈನ್ ಹಾಕ್ಕೊಡಿ, ನಮಗೆ ನಾಳೆ ಸೋಮವಾರ ಬರ್ತಾರೆ, ಸೈನ್ ಹಾಕ್ಕೊಡಿ ಅಂದರು. ನಾವು ಎದ್ರುಕೊಂಡು ಹೂ ಅಂದ್ಬಿಟ್ಟು ಆಮೇಲಿಂದ ನಾವು ಯಾಕೋ ಹೆದರಿಕೆ ಆಯಿತು. ಆಮೇಲಿಂದ ರೈತರ ಸಂಘಕ್ಕೆ ನಾವು ಫೋನ್ ಮಾಡ್ದೋ, ಸರಿ ಆಯ್ತದೆ, ಏನು ಮಾಡೋದು ಹೆಂಗೆ ಅಂತ ಹೊತ್ತಲ್ಲಿ ಅವರು ಮಾಡಬೇಡಿ ಅಮ್ಮ, ನಾವುಗಳು ನಿಮಗೆ ಧೈರ್ಯ ತುಂಬಿದ್ರು ಸರ್. ಅವರು ಧೈರ್ಯ ತುಂಬಿ ಸೈನ್ ಏನಕ್ಕೂ ಹಾಕ್ಕೊಡ್ಬೇಡಿ, ಏನಕ್ಕೆ ಸೈನ್ ಹಾಕ್ಕೊಡ್ತೀರಾ, ಸೈನ್ ಹಾಕ್ಕೊಟ್ರೆ ನೀವು ಅಕ್ಕಪಕ್ಕದ ಜಾಗ ಹೋಗೋಯ್ತದೆ. ನಮಗೆ ಏನು ಅಕ್ಕಪಕ್ಕ ನಾವೇ ಏನು ಕರ್ಕೊಂಡಿಲ್ಲ ಸರ್. 70 ವರ್ಷ ಆಯಿತು ಇಲ್ಲಿ ಬಂದು, ನಾವುಗಳೇ ಏನು ಮಾಡ್ಕೊಂಡಿಲ್ಲ. ಯಾರೋ ಒಬ್ಬರು ಬಂದು ಏನೋ ಮಾಡ್ಕೋತಾರೆ ಅಂದ್ಬಿಟ್ಟು ನಾವು ಅವ್ರ ರೈತರ ಸಂಘಕ್ಕೆ ದೂರು ಕೊಟ್ಟು ಅವ್ರು ಬಂದು ನಮಗೆ ಎಷ್ಟೋ ಧೈರ್ಯಗಳು ತುಂಬಿ ಅವರು ನಮ್ಮ ಬೆಂಬಲವಾಗಿ ನಾವು ಕಾಡಲ್ಲಿರೋದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಸರ್. ನಮ್ಗೆ ಯಾವುದೂ ಸೌಲಭ್ಯಗಳಿಲ್ಲ. ಮತ್ತು ರೋಡ್ಗೆ ದನ ಕರಿಗೆಲ್ಲ ನಮ್ಗೆ ತೊಂದರೆ ಕೊಡ್ತಾವ್ರೆ ಸರ್. ಈ ಜಾಗ ನಮಗೆ ಒಂದು ಒಳ್ಳೆಯದಾಗಿ ನಮಗೆ ನ್ಯಾಯ ಕೊಡಿಸ್ಕೊ. ನಿಮಗೂ ಜಮೀನು ಮಾಡಿಕೊಡ್ತೀನಿ ಅಂತ ನಮ್ಮ ತವ 40,000 ರೂಪಾಯಿ ದುಡ್ಡು ಇಸ್ಕೊಂಡು ನಮಗೆ ಮಾಡಿಕೊಟ್ಟಿಲ್ಲ. ನಮಗೇನು ಗಂಡು ಮಕ್ಕಳಿಲ್ಲ. ಇಲ್ಲಿ ಒಂದು 7-8 ಜನ ಕೊಟ್ಟಿದ್ದೀವಿ ಸರ್. ಅವರು ಮಾಡ್ಕೊತಾವ್ರೆ, ಅವ್ರಿಗೆ ಆಗದೆ, ನಮ್ಗೆ ಯಾಕಾಗಿಲ್ಲ. ನಮ್ಮ ದುಡ್ಡು ಇಸ್ಕೊಂಡು ಅವ್ರು ಸೌಕರ್ಯ ಮಾಡಿಕೊಂಡ್ರು. 45 ವರ್ಷ ಮಾಡ್ತಿದ್ದೆ ನಮ್ಮ ಸರ್ವಿಸಲ್ಲಿ. ಇವತ್ತು ನಮ್ಮ ಜಮೀನ ನಿಮ್ಮ ಹೆಸರು ಮಾಡ್ಕೊಡ್ತೀವಿ, ನಮ್ಮ ಖಾತೆ ಆಗಿಲ್ವಲ್ಲ ಅಂದ್ಬಿಟ್ಟು ಇಸ್ಕೊಂಡ್ರು ದುಡ್ಡು. ಇವತ್ತು ದುಡ್ಡು ಇಲ್ಲ, ನಮ್ಮ ಹೆಸರು ಖಾತೆ ಇಲ್ಲ. ಅದೇ ದುಡ್ಡು ಇಸ್ಕೊಂಡು ಅವ್ನು ಬೆಟ್ಟೆಲ್ಲ ಮುಗಿಸ್ಕೊಂಡು ಅವ್ನ ಜಮೀನ ಮಾಡ್ಕೊತಾವನೆ. ನಮಗೆಲ್ಲ ಅಂತಾರೆ ಇನ್ನೂ ಆಗಿಲ್ಲ ತಡ್ರಿ ಅಂತವನೆ. ಅದು ಮಾಡ್ದಂಗೆ ನಾವು ಹೆಂಗಸುಗಳು ಒಡವೆ ತವಣಿಗೆ ಹಡ ಮಾಡ್ಬಿಟ್ಟು ಕೊಟ್ಟಿದ್ವಿ ನಾವು. ಅವ್ರ ಕೈ ಕುಡಿಯೋ ಪರಿಸ್ಥಿತಿ ಬಂದದೆ ನಮಗೆ ಇಷ್ಟ ಕೊಡಿ. ಮನೇಲಿ ಹೆಂಗಸುಗಳು ಒಡೆ ಬಿಡಿಸ್ಕೊಂಡು ಇಲ್ಲ ಹೊಟ್ಟು ಓಡಿಸ್ತೀವಿ ಅಂತ ಹೆಂಗಸುಗಳು ಹೇಳ್ತಾವ್ರೆ. ಇಂಥ ಕೆಲಸ ಮಾಡಿ ನಮಗೆ ಇಂಥ ಮೋಸ ಮಾಡ್ತಾವ್ರೆ. ಇವಾಗ ನಾವು ಮನೇಲಿ ಹೆಂಗಸುಗಳು ಕೇಳೋದು ಇಲ್ಲ ಹೊರಗಡೆ ಹೋಗಿ ಎಲ್ಲರೂ ಸಾಯೋದು ಅನ್ನೋ ಪರಿಸ್ಥಿತಿ ತಂದವನೆ. ಈಗ ಬೆಟ್ಟ ದನಕರ ಮೇಯ್ತೇದು, ಅದನ್ನೂ ಅರ್ಧ ಭಾಗ ಉಳಿಸ್ಕೊಂಡು ಮಾಡ್ಕೊತಾವನೆ. ಇಲ್ಲಿ ಕೃಷಿ ಹೊಂಡಕ್ಕೆ ಯಾರು ಹೇಳಿಲ್ಲ ಏನಿಲ್ಲ, ಅವ್ರ ಜಮೀನನ್ನು ಮಾಡ್ಕೊಂಡವನೆ. 3 ಎಕರೆ ಜಮೀನು ಮಾಡ್ಕೊಳಲ್ಲ. ನಮ್ಮ ಬರೀ 20 ಗುಂಟೆ ಜಮೀನು ನಮಗೆ ಮಾಡ್ಕೊಡಕ್ಕಲ್ವ ಬಡ ಮಗನು. ಮಾತಾಡಿದ್ರೆ ನಿಮ್ಮನ್ನೆಲ್ಲ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಮಾತಾಡೋದಲ್ಲ, ಈಗ ಬಂದಿಲ್ಲ, ಇನ್ನೊಂದ್ಸರಿ ಬರ್ರಿ, ಇನ್ನೊಂದ್ಸರಿ ಮಾಡಿಸ್ತೀವಿ ಅಂತ ಅವನೇ. ಇವ್ನು ಮಾತ್ರ ಮಾಡಿಸೋಣ 3.5 ಎಕರೆಯ, ನಮ್ಮನ್ನು ಮಾಡಿಸ್ಕೊಳೋಣ ಮತ್ತು 20 ಗುಂಟೆಯ ದುಡ್ಡು ಮಾತ್ರ ಅಲ್ಲಿ ಇಲ್ಲಿ ಕರೆದು ಬೇಕು. ದುಡ್ಡು ಇಸ್ಕೊಂಡು ಹೋದ್ರೆ ಈಗ ದುಡ್ಡು ಇಲ್ಲ, ನಮಗೆ ಜಮೀನು ಅಧಿಕಾರನೂ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ಏನಾಗದೆ ಅಂತಂದರೆ, ಇಲ್ಲಿ ಗಮನಕ್ಕೆ ನಮಗೆ ಯಾವುದೂ ಮಾಹಿತಿ ಗೊತ್ತಿತ್ತಿಲ್ಲ. ಈಗ ರಾಮಚಂದ್ರ ಅವರು ಇಲ್ಲಿ ಬಂದು ಸ್ಥಳೀಯರು ಈಗ ಈ ಥರ ಹಿಂಗೆ ಆಗದೆ, ಈ ಥರ ಮುಟ್ಟು ಇದು ಮಾಡಿಬಿಟ್ಟು ನಮ್ಗೆ ಈ ಥರ ಅನ್ಯಾಯ ಆಗದೆ, ಭೂಮಿ ಅಕ್ರಮವಾಗಿ ಇದು ಮಾಡ್ಕೊತಾನೆ ಬೆಮ್ಮತಿ ಚಂದ್ರು ಅಂತ ಅಂದ್ಬಿಟ್ಟು ಈ ಥರ ಹೇಳಿದ್ಮೇಲೆ ನಾವು ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿತ್ತು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಆಗಿದೆ. ಇದಾದಾಗ ಮಾಹಿತಿ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಹೋಗಿ ಎಲ್ಲ ಇದು ಮಾಡಿಕೊಂಡು ಅವ್ರನ್ನ ಪೊಲೀಸ್ ಸ್ಟೇಷನೆಲ್ಲ ಈಗ ಅಮಾನತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಪೊಲೀಸ್ ಸ್ಟೇಷನೆಲ್ಲ ಇದು ಮಾಡಿಕೊಂಡು ಬಂದು ಪೊಲೀಸ್ ಸ್ಟೇಷನೆಲ್ಲ ತೀರ್ಮಾನ ಆಗಿ ಇಲ್ಲಿಗೆ ಬಂದಾದ್ಮೇಲೆ ಇವ್ರು ಏನಪ್ಪ ಮಾಡೋರು ಅಂತಂದ್ರೆ 2-3 ಸತಿ ಅರ್ಜಿ ಕೊಟ್ಟಿದ್ವಿ AC ಆಫೀಸ್ಗೆ. ರಾಮಚಂದ್ರ ಅವ್ರನ್ನ ಕರ್ಕೊಂಡೋಗಿ ಫಯಾಜ್ ಅವರು ಮತ್ತು ಅಬ್ದುಲ್ ಅವರು ಇವರೆಲ್ಲರನ್ನು ಕರ್ಕೊಂಡೋಗಿ ನಾವು AC ಆಫೀಸ್ಗೆ ಹೋಗಿ ದೂರೆಲ್ಲ ಕೊಟ್ಟಿದ್ದೀವಿ. ದೂರೆಲ್ಲ ಕೊಟ್ಟು ರಾಜ್ಯ ಯುವ ಘಟಕ ಅಧ್ಯಕ್ಷರು ಫಯಾಜ್ ಅವರು, ರಾಜ್ಯ ಸಂಚಾಲಕರು ಮತ್ತು ಸೈಯದ್ ಅಬ್ದುಲ್ ಅವರು, ಮತ್ತು ಅನ್ಸೂಯಮ್ಮ ಮಹಿಳಾ ಘಟಕರು, ಮತ್ತು ಸಹಕಾರದರ್ಶಿ ವಾಸ ಅವರು, ಮೈಸೂರು ಜಿಲ್ಲಾ ಸಹಕಾರದರ್ಶಿ, ಇವರೆಲ್ಲ ನಾವು ಒಂದು 25 ಜನ ಹೋಗಿ ಈ ರಾಮಚಂದ್ರ ಕೇಸಲ್ಲಿ ನಾವು AC ಆಫೀಸ್ಗೆ ಹೋಗಿ ನಾವು ಅಲ್ಲಿ ಮೇಡಮ್ ಮೊದಲು ಸರ್ ಇದ್ದರು, ಈಗ ಮೇಡಮ್ ಅವರೇ ಚೇಂಜ್ ಆಗೋವರೆ. ಅದನ್ನು ಪರಿಶೀಲನೆ ಮಾಡಿ ತಕರಾರು ಅರ್ಜಿ ಕೊಟ್ಟು 5-6 ಬಾರಿ ತಕರಾರು ಅರ್ಜಿ ಕೊಟ್ಟರು ಇವರು ಸುಧಾ ಯಾರೂ ಗಮನಕ್ಕೆ ತಗೊಂಡಿಲ್ಲ. ಆಗ ನಾವು ಇದನ್ನು ಮಾಡ್ಕೊಂಡು ನೋಡಿದಾಗ
ಈಗ ಪುನಃ ಮತ್ತೆ ಬಂದು ಈ ಥರ ಮತ್ತೆ ಬೆಟ್ಟ ಗುಡ್ಡಗಳನ್ನು ಆಗ್ಯಾನಾಗ ಇದು ಕೃಷಿ ಹೊಂಡ ಮಾಡಿದಾಗ ನಾವು ಇಟಾಚಿ ಮತ್ತು ಇದೆಲ್ಲ ಬಂದು ಫೋನ್ ಮಾಡಿ ಒಬ್ಬರು ಇದು ಮಾಡಿ ಫೋನ್ ಮಾಡಿಬಿಟ್ಟು ನಿಲ್ಲಿಸಿ ಫಾರೆಸ್ಟ್ ಆಫೀಸರೆಲ್ಲ ಬಂದು ಪುನಃ ಮತ್ತೆ ಇಟಾಚಿ ಎಲ್ಲ ಬಂದಾಗ ಫಾರೆಸ್ಟ್ ಆಫೀಸರ್ಗೆಲ್ಲ ಫೋನ್ ಮಾಡೋದು ಒಂದು ವರ್ಷಕ್ಕೆ ವ್ಯವಸಾಯ ಮಾಡಿಕೊ ಅಂತ ಕೊಟ್ಟಿರ್ತಾರೆ. ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡು ಇದೆಲ್ಲ ಭೂಮಿ ಮೇಲೆ ನಿಂತು ಮಾಡಿಕೊಂಡು 3 ಎಕರೆ 15 ಗುಂಟೆ ಸಾಗುವಳಿ ಮಾಡಿಸ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲ. ಅದಾದಮೇಲೆ ನಂತರ ಇದು ಚರ್ಚೆ ಮಾಡಿದ್ಮೇಲೆ ಅವರು ಯಾವುದೇ ದಾಖಲಾತಿ ಕೊಟ್ಟಿರುವುದಿಲ್ಲ. ಇದ್ರ ಕಡೆಯಿಂದ ಇವು ಆರ್ ಎ ಆಗಲಿ ವಿ ಆಗಲಿ ಯಾರೇ ಇದು ಕ್ರಮವನ್ನು ಅವ್ರ ಮೇಲೆ ಜರುಗಿಸಿ ಮುತ್ತಿಗೆ ಹಾಕೊಂಡವ್ರೆ. ಲಕ್ಷ್ಮಯ್ಯ ಮತ್ತು ರಾಮಚಂದ್ರ ಮತ್ತು ರಾಮಚಂದ್ರ ಅವ್ರದ್ದು ಭೂಮಿಗೆ ಹಾಕೊಂಡವ್ರೆ, ರಮೇಶ್ ಅಣ್ಣ ಅವ್ರದ್ದು ಭೂಮಿಗೆ ಹಾಕೊಂಡವ್ರೆ. ಇಲ್ದೇ ಈ ಥರ ಮಾಡ್ಕೊಂಡು ಮಾಡೋರೆ ಇವರು. ಚಂದ್ರ ಬಿನ್ ದೊಡ್ಡೆಯವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ತನಿಖೆ ಮಾಡಿ ಸೂಕ್ತವಾದ ಕ್ರಮ ಕೊಟ್ಟು, ಯಾಕೆಂದರೆ ಇವರು CS ಸೋಮಶೇಖರಯ್ಯ ಅವರು ನಾನು ಯಾವುದೇ ದಾಖಲಾತಿ ಬರವಣಿಗೆಯಲ್ಲಿ ಬರ್ಕೊಟ್ಟಿಲ್ಲ ಅಂತ ಇಲ್ಲೇ ಹೇಳಿಕೆ ಕೊಟ್ಟವ್ರೆ. ಅದ್ರ ಕಡೆಯಿಂದ ನಾವು ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾದರೆ ಇದು ಪರಿಶೀಲಿಸಿ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕು. ಚಂದ್ರ ಅವ್ರದ್ದು 3 ಎಕರೆ 15 ಗುಂಟೆ ಅದು ಖಾತೆ ರದ್ದಾಗಬೇಕು ಅಂತ, ರದ್ದಾಗಲಿಲ್ಲ ಅಂತ ಅಂದರೆ ಮುಂದಿನ ಉಗ್ರವಾದ ಹೋರಾಟವನ್ನು ಮಾಡಿ ರೈತರ ಸಂಘಟನೆಗಳು ಇದು ಮಾಡಿ ಮಹಿಳೆಯರು ಸ್ಥಳೀಯರು ಎಲ್ಲ ಸೇರಿಕೊಂಡು ಅವ್ರಿಗೆ ಏನು ಮಾಡಬೇಕು ಮುಂದೆ ಕ್ರಮವನ್ನು ಕೈ ತಗೊಳ್ತೀವಿ. ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.